ಹುಕ್ಕೇರಿ ತಾಲೂಕಿನ ಬಾಗೇವಾಡಿಯಲ್ಲಿ ನಡೆದ ದಿವಂಗತ ಉಮೇಶ್ ಕತ್ತಿ ಅವರ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದಿವಂಗತ ಉಮೇಶ್ ಕತ್ತಿ ಅಂದ್ರೆ ನೇರ ನಿರಂತರ ವ್ಯಕ್ತಿತ್ವ ಹೊಂದಿದವರಾಗಿದ್ದರು. ಯಾವ ಹೈಕಮಾಂಡ್ಗೂ ಭಯಪಡುತ್ತಿರಲಿಲ್ಲ. ವಿಧಾನಸಭೆಯಲ್ಲಿ ಕೆಲವು ಶಾಸಕರು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡದೆ ಕೆಲವು ಮಂದಿ ಇಸ್ಪೀಟ್ ಆಡಿ ಕಾಲ ಕಳೆಯುತ್ತಿದ್ದಾರೆ ಎಂದರು. ಉಮೇಶ್ ಕತ್ತಿಯವರು ಸದಾ ಅಭಿವೃದ್ಧಿಯ ಬಗ್ಗೆ ಧ್ವನಿ ಎತ್ತುತ್ತಿದ್ದರು. ದಿವಂಗತ ಉಮೇಶ್ ಕತ್ತಿಯವರು ಇದ್ದಿದ್ದರೆ ಉತ್ತರ ಕರ್ನಾಟಕ ಎಂದು ಹಿಂದೂ ಉಳಿಯುತ್ತಿರಲಿಲ್ಲ ಎಂದರು. ನಾವು ಚಮಚಾಗಿರಿ ಅಪ್ಪಾಜಿ ಎನ್ನುವವರಲ್ಲ. ಉಮೇಶ್ ಕತ್ತಿಯವರು ವಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇದ್ದಾಗ ನಮ್ಮ ಮನೆ ಊಟಕ್ಕೆ ಬಂದಾಗ ಉಮೇಶ್ ಕತ್ತಿಯವರು ಎ.ಬಿ. ಪಾಟೀಲ್ರೊಡನೆ ಕೂಡಿ ಹೋಗುವ ಬಗ್ಗೆ ನನ್ನ ಹತ್ತಿರ ಹೇಳಿದಾಗ ಎ.ಬಿ. ಪಾಟೀಲ್ರಿಗೆ ಫೋನು ಮಾಡಿ ಈ ವಿಷಯದ ಬಗ್ಗೆ ಮಾತನಾಡಿದ್ದೆ. ಆದರೆ 15 ದಿನದಲ್ಲಿ ಅವರು ತೀರಿ ಹೋದರು ಎಂದು ವಿಷಾದ ವ್ಯಕ್ತಪಡಿಸಿದರು. ಯಾವ ರೀತಿಯಲ್ಲಿ ಉಮೇಶ್ ಕತ್ತಿಯವರ ಅಂತ ಹೇಳಿದ್ದಾರೆ, ನೇರ ದಿಟ್ಟ ನಿರಂತರ. ಉಮೇಶ್ ಕತ್ತಿಯವರು ಅಂದರೆ ಯಾರಿಗೂ ಅನಿಸುತ್ತಿದ್ದಿಲ್ಲ. ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು. ಯಾರು ಹೈಕಮಾಂಡ್ ವಾರ್ನಿಂಗ್ ಮಾಡಿದ್ರು ಬರ್ತಿದ್ದಿಲ್ಲ, ಯಾರೇ ಬರ್ತಿದ್ದಿಲ್ಲ. ಇವತ್ತು ಭಾಳ ಚರ್ಚೆ ಆಗೋದೇನಂದ್ರೆ ಉತ್ತರ ಕರ್ನಾಟಕ ಹೆಂಗೆ ಉಳಿದದ, ಯಾಕೆ ಉಳಿದದ, ಮೂಕ ಬಸವಣ್ಣಗಳನ್ನು ಆರಿಸಿ ಉಳಿದದ. ಯಾರು ಮಾತಾಡ್ತಿದ್ದೇವೆ ವಿಧಾನಸಭೆ ಯಾರು ಮಾತಾಡೋಣ. ಮೊದಲೆಲ್ಲ ಹೋಗೋದು ಸುಮ್ಮನೆ ಕುಂಡ್ರು. ಕೆಲವು ಮಂದಿ ಹೇಳಬಾರ್ದು, ಕೆಲವು ಮಂದಿ ಬರೀ ಇಸ್ಪೆಕ್ಟ್ ಹಾಕೋಕೊಂಡು ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು. ರೋಡ್ ಮಾಡ್ತಾರೆ, ಅವರು ತಾಲೂಕಾಗೆ ಬರ್ತಾರೆ, ತಾಲೂಕದಿಂದ ಬೆಳಗಾವಿ ಬರ್ತಾರೆ, ಬೆಳಗಾವಿಯಿಂದ ಬೆಂಗಳೂರು ಬರ್ತಾರೆ, ಹುಷಾರಾಗ್ತಾರೆ. ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಉತ್ತರ ಕನ್ನಡ ಇತ್ತು. ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಆಗ್ತಿಲ್ಲ. ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ, ನಾವು ಉಮೇಶ್ ಕತ್ತಿಯವರಂತವ್ರು ಒಂದು 10 ಮಂದಿ ಯಾವಾಗ ವಿಧಾನಸಭೆಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹೇಳಬೇಕು. ಯಾಕೆ ಅನ್ಸ್ಬೇಕು ಅವರಿಗೆ? ವೋಟ್ ಹಾಕುವ ನೀವು, ನಮ್ಮದು ಲೆಕ್ಕ ಕೊಡ್ಬೇಕಾಗಿದ್ದು ನಿಮಗೆ. ನಾವು ಚಮಚಾಗಿರಿ ಮಾಡಿ ಸಾಹೇಬ್ರ ಅಂದು ಅಪ್ಪಾಜಿ ಅಂದು ನಮ್ಮ ತನ ಎಂದು ಬಿಡ್ತೀವಲ್ಲ, ಅದಕ್ಕೆ ಹಿನ್ನಡೆ ಆಗ್ತದೆ. ನಾವು ಉಮೇಶ್ ಕತ್ತಿಯವ್ರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ, ಬೆಂಗಳೂರು ನಾವು ಬಂದೀನಿ ಅಂದರೆ ಫೋನ್ ಮಾಡ್ತಿದ್ರು, ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಂತ. ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ IB ಒಳಗೆ ಭೇಟಿಯಾಗಿ ನಡಪ್ಪ ನೀವು ಕಾಲೇ ಬರೀ ಪುಸ್ತಕ ಮಾತಾಡೋ ಮಾಡ್ರಿ ಅಂತ ಹೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋ. ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ. ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ. ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು. ಎಲ್ಲಿಯೂ ಸಹ ಆ ಮನುಷ್ಯನ ಬಳಿ ಹೊಟ್ಟೆ ಕಿಚ್ಚು, ಸ್ವಾರ್ಥ, ಇವರು ತುಳಿಬೇಕು, ನಾನೇ ಮುಂದೆ ಬರಬೇಕು, ಯಾವಾಗಲೂ ಎಂದೂ ವಿಚಾರ ಮಾಡಿದ ವ್ಯಕ್ತಿ. ಅವ್ರು ಹೇಳ್ತಿದ್ರು, ನೋಡ್ರ ನಾನು ನಿಮ್ಮದು ಅಂತ ರಕ್ತ ಐತಿ ನಮ್ಮ ಬಲ್ಲಿ ಅಂತ ಹೇಳ್ತಿದ್ರು. ಯಾವಾಗ ನಿಮ್ದು ಅಲ್ಲ ರಕ್ತ ಐತಿ, ಅದಕ್ಕೆ ಹಿಂಗೆ ಅಂದರೆ ಉಮೇಶ್ ಕತ್ತಿ. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.